ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ನಿನ್ನ ಮಾತಿನ ಅರ್ಥವೇನೋ? ಈ ದಿನ ನನ್ನ ತಂದೆಯ ಶ್ರಾದ್ದ ಕಾರ್ಯಕ್ರಮವಿದೆ. ಹಳ್ಳಿಯ ಎಲ್ಲ ಹಿರಿಯರನ್ನು 100 ಜನರನ್ನು ಊಟಕ್ಕೆ ಆಹ್ವಾನಿಸಿದ್ದೀನಿ ನಾನು. ಅಪ್ಪ, ಎಲ್ಲರೂ ಕೈ ಎತ್ಬಿಟ್ಟಿದ್ದಾರೆ. ಹೊರಗೆ ಗಲಾಟೆಗಳು ಬೇರೆ ನಡೀತಾ ಇದ್ದಾವೆ. ಬ್ಲಾಕ್ ಅಲ್ಲಿ ಕೂಡ ಏನೂ ಸಿಗ್ತಾ ಇಲ್ಲ. ಅಕ್ಕಪಕ್ಕದ ಎಲ್ಲ ಹಳ್ಳಿಗಳಿಗೂ ಹೋಗಿ ವಿಚಾರಿಸ್ಬಿಟ್ಟು ಬಂದೆ. ಆದರೆ ಎಲ್ಲೂ ಗ್ಯಾಸೇ ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಈ ದರಿದ್ರ ಸಿಲಿಂಡರು ನನ್ನ ಮಾನ ಮರ್ಯಾದೆಯನ್ನು ಹರಾಜಾಗ್ಬಿಡುತ್ತೆ ಈ ದಿನ. ನಂದಿನಿ, ನಿನಗೆ ಇವತ್ತೇ ನೆನಪು ಬರಬೇಕಿತ್ತ? 2 ದಿನದ ಮುಂಚೆ ನೀನು ಏನ್ ಮಾಡ್ತಾ ಇದ್ದೆ ಹೇಳಕ್ಕಾಗ್ಲಿಲ್ವಾ ನಿಂಗೆ? ಸಿಲಿಂಡರ್ ಆಗೋಗುತ್ತೆ ಅಂತ. ಇಲ್ಲ ಮಾವ, 2 ದಿನದ ಮುಂಚೆನೆ ನಾನು ನಿಮ್ಮ ಮಗನಿಗೆ ಹೇಳಿದ್ದೆ. ರಾತ್ರಿ ಕೂಡ ಅವರಿಗೆ ಎಚ್ಚರಿಸಿದ್ದೆ, ಗ್ಯಾಸ್ ಮುಗಿದೋಗುತ್ತೆ ಅಂತ. ಹೌದಪ್ಪ, ನಂದಿನಿ ನನಗೆ ಮೊದಲೇ ಹೇಳಿದ್ಲು. ನಾನು ಅಂದುಕೊಳ್ತಾ ಇದ್ದೆ ಸ್ಟ್ರೈಕ್ ಮುಗಿದೋಗುತ್ತೆ, ಸಿಲಿಂಡರ್ ಸಿಗಬಹುದು ಅಂತ. ಇದು ನನ್ನದೇ ತಪ್ಪು ಅಂತ ಹೇಳ್ತಾನೆ. ನಿನ್ನ ತಪ್ಪಿನಿಂದ ನನ್ನ ಮನೆತನದ ಗೌರವ ಮರ್ಯಾದೆ ಮನ್ಪಾಲಾಗ್ಬಿಡುತ್ತೆ. ಊರಿನ ಸರ್ಪಂಚ್, ಹಿರಿಯರು ಎಲ್ಲರೂ ಬಂದು ಊಟಕ್ಕೆ ಕುಳಿತರೆ ನಾನು ಎಲ್ಲಿಂದ ಅವರಿಗೆ ಊಟವನ್ನು ಹಾಕಬೇಕು ಹೇಳು? ಕಟ್ಟಿಗೆಗಳು ಕೂಡ ಮಳೆಯಿಂದ ಪೂರ್ತಿಯಾಗಿ ನೆನೆದು ಹೋಗಿದ್ದಾವೆ. ಎಷ್ಟೇ ಕಷ್ಟಪಟ್ಟರೂ ಅದರಲ್ಲಿ ಬೆಂಕಿ ಉರಿಯೋದೇ ಇಲ್ಲ, ಕೇವಲ ಹೊಗೆ ಮಾತ್ರ ಬರುತ್ತೆ. ಅಷ್ಟರಲ್ಲೇ ನಂದಿನಿ ಹೇಳ್ತಾಳೆ, ಮಾವ, ನೀವು ನನಗೆ ಒಂದೇ ಒಂದು ಅವಕಾಶ ಕೊಟ್ರೆ ನನ್ನ ಬಳಿ ಒಂದು ಉಪಾಯವಿದೆ. ಕೇವಲ 2 ಗಂಟೆಯ ಒಳಗೆ ಎಲ್ಲ ಅಡಿಗೆ ರೆಡಿ ಮಾಡಿಬಿಡ್ತೀನಿ. ನಮಗೆ ಯಾರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಏನು ಉಪಾಯನ? ನೀನೇನಾದ್ರೂ ಮಾಟ ಮಂತ ಮಾಡಬೇಕು ಅನ್ಕೊಂಡಿದ್ಯಾ? ಇದು ಗಂಡಸರ ಕೆಲಸ. ಬಾಯಿ ಮುಚ್ಕೊಂಡು ಒಳಗೆ ಹೋಗಿ ಕುಳಿತುಕೋ. ನಾವು ಏನೋ ಒಂದು ಮಾಡಿಕೊಳ್ತೀವಿ. ಮಾವ, ನಾನು ಯಾವುದೇ ರೀತಿಯ ಮಾಟ ಮಂತ್ರ ಮಾಡ್ತಾ ಇಲ್ಲ. ಇದು ಕೇವಲ ವಿಜ್ಞಾನ. ನಮ್ಮ ಕೊಟ್ಟಿಗೆಯಲ್ಲಿ ಎಷ್ಟೊಂದು ಹಸಿ ಸಗಣಿ ಬಿದ್ದಿದೆ. ನಾನು ಕೇವಲ ಒಂದೇ 1 ಗಂಟೆಯಲ್ಲಿ ಗೋಬರ್ ಗ್ಯಾಸ್ ಅನ್ನು ತಯಾರಿಸ್ಬಿಡ್ತೀನಿ. ಅದರಿಂದ ನಾವು ಅಡಿಗೆ ಮಾಡಬಹುದು. ಬಂದಂತಹವರೆಲ್ಲರಿಗೂ ಊಟ ತಯಾರಾಗ್ಬಿಡುತ್ತೆ. ನಂದಿನಿ, ಏನ್ ಹೇಳ್ತಾ ಇದೀಯ ನೀನು? ಸಗಣಿಯಿಂದ ಅಡಿಗೆ ಮಾಡ್ತೀಯಾ? ನನ್ನ ತಂದೆಯ ಶ್ರಾದ್ದದ ಪವಿತ್ರವಾದ ಅಡಿಗೆಯನ್ನು ನೀನು ಸಗಣಿಯಿಂದ ಮಾಡ್ತೀನಿ ಅಂತ ಹೇಳ್ತೀಯಾ? ನನ್ನ ಮನೆಯ ಸೊಸೆ ಎಂತಹ ಮಾತು ಹೇಳ್ತಾ ಇದ್ದಾಳೆ. ಇದನ್ನು ನೋಡಲು ನಾನು ಇನ್ನೂ ಬದುಕಿದ್ದೀನಿ. ಚೀ 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 ಚಿ, ಶಿವ ಶಿವ. ನಂದಿನಿ, ಅಪ್ಪ ಮೊದಲೇ ತುಂಬಾ ಕೋಪದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ನೀನು ಗೋಬರ್ ಗ್ಯಾಸ್ ಅಂತ ಏನೇನೋ ಹೇಳ್ತಾ ಇದೀಯಾ? ಇದೆಲ್ಲ ಕೇವಲ ಪುಸ್ತಕಗಳಿಗೆ ಮಾತ್ರ ಇರುತ್ತೆ. ಪುಸ್ತಕದಲ್ಲಿ ಓದಲು ಮಾತ್ರ ಚೆನ್ನಾಗಿರುತ್ತೆ. ಇದನ್ನು ಮಾಡಲಾಗೋದಿಲ್ಲ. ಇಲ್ಲ ರವಿ, ನಾನು ನನ್ನ ಕಾಲೇಜಿನ ಪ್ರಾಜೆಕ್ಟ್ಗಾಗಿ ಇದನ್ನು ಮಾಡಿದ್ದೆ. ನನಗೆ ಬರುತ್ತೆ ಇದನ್ನು ಮಾಡಲು. ದಯವಿಟ್ಟು ನನ್ನನ್ನು ನಂಬಿ. ಈ ಮನೆಯ ಮರ್ಯಾದೆಯನ್ನು ನಾನು ಉಳಿಸ್ತೀನಿ. ಏನು ಮರ್ಯಾದೆ ಉಳಿಸ್ತೀಯಾ? ಒಂದು ಹೆಂಗಸಿನ ಕೈಗೆ ಮೆತ್ತಿದ ಸಗಣಿಯಿಂದ ಮಾಡಿದ ಅಡಿಗೆಯನ್ನು ತಿಂದು ನಮ್ಮ ಮರ್ಯಾದೆ ಉಳಿಸಿಕೊಳ್ಳುವ ಕರ್ಮ ನಮಗಿಲ್ಲ. ಊರಿನ ಹಿರಿಯರೆಲ್ಲರೂ ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡಿ ಹೋಗ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊ ನಂದಿನಿ, ನೀನೇನಾದರೂ ಆ ಸಗಣಿಯನ್ನು ಮುಟ್ಟಿದ್ರೆ ಅದೇ ಬೆಂಕಿಯಲ್ಲಿ ನಾನು ನನ್ನ ಜೀವನೇ ಬಿಟ್ಬಿಡ್ತೀನಿ. ಹುಷಾರ್ ಅಂತ ಹೇಳ್ತಾರೆ ಭೀಮಪ್ಪನವರು. ರವಿ, ಎಲ್ಲರಿಗೂ ಹೇಳ್ಬಿಡು, ಈ ದಿನ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮನೂ ನಡೆಯೋದಿಲ್ಲ ಅಂತ. ಆದರೆ ಇವಳು ಹೇಳಿದಂತೆಯೇ ಸಗಣಿಯಿಂದ ನಾನು ಅಡಿಗೆ ಮಾಡಿಸೋದಿಲ್ಲ, ಅದನ್ನು ನಾನು ತಿನ್ನೋದು ಇಲ್ಲ. ರವಿ ಏನ್ ಮಾಡಬೇಕೋ ಗೊತ್ತಾಗದೆ ಅಲ್ಲೇ ಕುಳಿತು ಕಣ್ಣೀರು ಹಾಕ್ತಾ ಇದ್ದ. ಸಮಯ ತುಂಬಾ ಬೇಗ ಬೇಗ ಕಳೀತಾ ಇತ್ತು. ಎಲ್ಲರೂ ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ನಂದಿನಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳು ಈಗ ನೇರವಾಗಿ ಕೊಟ್ಟಿಗೆಗೆ ಹೋಗಿ ಅಲ್ಲಿದ್ದ ಹಸಿ ಸಗಣಿಯನ್ನು ಡ್ರಮ್ಗೆ ತುಂಬಿಸುತ್ತಾಳೆ. ನಂದಿನಿ ಹಳೆಯ ಎಲ್ಲವನ್ನು ನೆನೆಸ್ಕೊಳ್ತಾ ಇದ್ಲು. ಕಾಲೇಜಿನಲ್ಲಿ ಎಲ್ಲರೂ ನಂದಿನಿಯನ್ನು ನೋಡಿ ನಗ್ತಾ ಇದ್ರು. ನೀನು ಇದೆಂತಹ ಪ್ರಾಜೆಕ್ಟ್ ತಗೊಂಡಿದೀಯಾ? ಸಗಣಿಯಿಂದ ಗ್ಯಾಸ್ ಮಾಡೋದು. ಸಗಣಿಯಲ್ಲಿ ಎಷ್ಟು ವಾಸನೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈ ದಿನ ಇದೇ ಸಗಣಿಯಿಂದ ನನ್ನ ಮಾವನ ಮನೆಯ ಮರ್ಯಾದೆ ಉಳಿಯುತ್ತೆ. ಸ್ವಲ್ಪ ಕಷ್ಟಪಟ್ರೆ ಸಾಕು. ನಂದಿನಿ ಸಗಣಿಯನ್ನು ನೀರನ್ನು ಡ್ರಮ್ಗೆ ತುಂಬಿಸಿ ಅವಳ ಕೆಲಸವನ್ನು ಧೈರ್ಯವಾಗಿ ಮಾಡ್ತಾ ಇದ್ಲು. ಇನ್ನೊಂದು ಕಡೆ ಭೀಮಪ್ಪ ಕೋಪದಿಂದ ಕೂಗಾಡ್ತಾ ಇದ್ರು. ರವಿ, ಎಲ್ಲರಿಗೂ ಹೇಳ್ಬಿಡೋ, ಈ ದಿನ ನಾನು ಸತ್ತೋಗಿದ್ದೀನಿ ಅಂತ. ನಿನ್ನ ಹೆಂಡತಿ ಎಷ್ಟೊಂದು ಬುದ್ಧಿವಂತೆ ನೋಡಿದ್ಯಾ? ನಿಮ್ಮ ಸಾವು ನೀವು ಸಾಯಿರಿ ಅಂತ ಅವಳು ರೂಮ್ಗೆ ಹೊರಟು ಹೋಗಿದ್ದಾಳೆ. ಅವಳು ರೂಮಿನಲ್ಲಿ ಆರಾಮವಾಗಿದ್ದಾಳೆ ಅಂತ ಹೇಳ್ತಾ ಇದ್ರು. ರವಿ ಅಳುತ್ತಾ ತಂದೆಗೆ ಸಮಾಧಾನ ಮಾಡ್ತಾ ಇದ್ದ. ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನಾನು ಕಟ್ಟಿಗೆಗಳನ್ನು ಬಿಸಿಲಿಗೆ ಹಾಕ್ತೀನಿ. ಹೊರಗಿನಿಂದ ಒಣ ಕಟ್ಟಿಗೆ ಸಿಗುತ್ತೇನೋ ಅಂತ ನೋಡ್ತೀನಿ ಅಂತ ಹೇಳ್ತಾ ಇದ್ದ.
ಭೀಮಪ್ಪ ಹೇಳ್ತಾರೆ, ನನ್ನ ಮರ್ಯಾದೆ ಎಲ್ಲ ಹೊರಟೋಯ್ತು. 2 ಗಂಟೆಗೆಲ್ಲ ಊರಿನ ಹಿರಿಯರೆಲ್ಲರೂ ಊಟಕ್ಕೆ ಬಂದ್ಬಿಡ್ತಾರೆ. ಅವರಿಗೆ ನಾನು ಊಟ ಹಾಕಿಲ್ಲ ಅಂದರೆ ಸತ್ತು ಹೋದ ನನ್ನ ತಂದೆ ತಾತ ನಮ್ಮ ವಂಶವೆಲ್ಲವೂ ನರಕಕ್ಕೆ ಹೊರಟೋಗುತ್ತೆ. ಎಲ್ಲವೂ ಮುಗಿದು ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು ಅಂತ ಕಣ್ಣೀರು ಹಾಕ್ತಾ ಇದ್ರು. ಆಗಲೇ ನಂದಿನಿ ಜೋರಾಗಿ ತನ್ನ ಗಂಡನನ್ನು ಕರೀತಾಳೆ. ರವಿ, ರವಿ, ಬೇಗ ಬಾ, ಬೇಗ ಇಲ್ಲಿಗೆ ಓಡ್ಬಾ ಅಂತ. ರವಿ ಎಷ್ಟೋ ಗಾಬರಿಯಾಗಿ, ನಂದಿನಿ ಏನಾಯ್ತು ನಿಂಗೆ, ಏನಾಯ್ತು ಅಂತ ಓಡೋಡಿ ಹೋಗ್ತಾನೆ. ಮಗನ ಹಿಂದೆ ತಂದೆ ಕೂಡ ಓಡಿ ಬರ್ತಾರೆ. ಇವಳು ಈಗ ಇನ್ನೇನು ಮಾಡಿದ್ಲೋ ಏನೋ ಅಂತ ಅಂದುಕೊಂಡು ಅವರಿಬ್ಬರು ಅಲ್ಲಿ ಬಂದಾಗ ಅವರು ನೋಡ್ತಾರೆ ನಂದಿನಿ ಮಾಡ್ತಾ ಇದ್ದ ಕೆಲಸವನ್ನು. ಭೀಮಣ್ಣ ಜೋರಾಗಿ ಕೂಗುತ್ತಾ, ನೀನು ನನ್ನ ಮಾತನ್ನು ಮೀರ್ಬಿಟ್ಟಿದೀಯಾ, ನಮ್ಮನ್ನು ಅವಮಾನ ಮಾಡಿದೀಯಾ, ನೀನು ನಮ್ಮ ಮನೆಯ ಪವಿತ್ರತೆಯನ್ನು ಹಾಳು ಮಾಡಿದೀಯಾ ಅಂತ ಕೂಗಾಡ್ತಾ ಇದ್ರು. ಆದರೆ ನಂದಿನಿ ಮಾತ್ರ ಧೈರ್ಯವಾಗಿ ಹೇಳ್ತಾಳೆ, ನೀವು ನನ್ನನ್ನು ಹೊಡೆಯುವ ಹಾಗಿದ್ರೆ ಹೊಡೀರಿ, ಪರವಾಗಿಲ್ಲ, ಆದರೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ಈಗ ಒಲೆ ಉರಿಯಲಿಲ್ಲ ಅಂದರೆ ನೀವು ನನಗೆ ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನಾನು ಅದನ್ನು ಒಪ್ಪಿಕೊಳ್ತೀನಿ. ಒಂದು ವೇಳೆ ಈ ಬೆಂಕಿ ಏನಾದರೂ ಉರಿದ್ರೆ ಆಗೇನು ಮಾಡ್ತೀರಾ ಹೇಳಿ. ಈಗ ಎಲ್ಲರೂ ಕಾಯ್ತಾ ಇದ್ರು, ಬೆಂಕಿ ಉರಿಯುತ್ತೋ ಇಲ್ವೋ ನೋಡೋಣ ಅಂತ. ಅಷ್ಟರಲ್ಲೇ ಭಗ್ ಎಂದು ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿಯನ್ನು ನೋಡಿದ ಭೀಮಣ್ಣ ಶಾಕ್ ಆಗಿ ಹಾಗೆಯೇ ನಿಂತುಕೊಂಡಿದ್ದ. ರವಿ ಎಷ್ಟೋ ಸಂತೋಷ ಪಡ್ತಾನೆ. ಅಪ್ಪ, ನಮ್ಮ ಮನೆಯಲ್ಲಿ ಬೆಂಕಿ ಹುರಿದು ನಮ್ಮ ಮರ್ಯಾದೆ ಉಳಿದ್ಬಿಡುತ್ತೆ ಈಗ ಅಂತ. ಆದರೆ ಭೀಮಣ್ಣ ತನ್ನ ಅಹಂಕಾರದಲ್ಲಿ ಆ ಬೆಂಕಿಯನ್ನು ಆರಿಸಿ, ಈ ಹೆಂಗಸನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು, ಇವರನ್ನು ತಲೆಯ ಮೇಲೆ ಇಟ್ಕೋಬಾರ್ದು, ಇವಳಿಗೆ ಎಷ್ಟು ಧೈರ್ಯವಿದ್ರೆ ನನ್ನ ತಂದೆಯ ಪವಿತ್ರ ಕಾರ್ಯಕ್ಕೆ ಈ ಸಗಣಿಯಿಂದ ಅಡಿಗೆ ತಯಾರು ಮಾಡ್ತಾಳೆ. ಈ ವಿಷಯ ಏನಾದರೂ ಊರಿನ ಪಂಚಾಯಿತಿಯಲ್ಲಿ ಗೊತ್ತಾಗ್ಬಿಟ್ರೆ ಅವರು ನನ್ನನ್ನು ಊರಿನಿಂದ ಹೊರಗೆ ಹಾಕಿಬಿಡ್ತಾರೆ ಅಂತ ಹೇಳ್ತಾರೆ. ಆಗಲೇ ನಂದಿನಿ ಮುಂದೆ ಬಂದು ಹೇಳ್ತಾಳೆ, ಮಾವ, ನೀವು ಈ ಉರಿಯನ್ನು ಆರಿಸಲು ಸಾಧ್ಯವಿಲ್ಲ. ಇದು ಕೇವಲ ಬೆಂಕಿ ಮಾತ್ರ ಅಲ್ಲ, ನಮ್ಮ ಮನೆಯ ಮರ್ಯಾದೆ ಗೌರವವನ್ನು ಉಳಿಸುವಂತಹ ಅಗ್ನಿ. ಆಗಲೇ ಭೀಮಣ್ಣ ಕೋಪವಾಗಿ ಹೇಳ್ತಾರೆ, ಇಷ್ಟು ವರ್ಷದಿಂದ ನನ್ನ ತಂದೆ ತಾತನವರ ಶ್ರಾದ್ದ ಊಟವನ್ನು ನಾನು ಶುದ್ಧವಾದ ತುಪ್ಪದಿಂದ ಮತ್ತು ಕಟ್ಟಿಗೆಗಳಿಂದ ಮಾಡಿಸಿದ್ದೀನಿ. ಈ ಅಶುದ್ಧವಾದ ಬೆಂಕಿಯಿಂದ ನಾನು ನನ್ನ ತಂದೆಯ ಶ್ರಾದ್ದದ ಅಡಿಗೆಯನ್ನು ಮಾಡೋದಿಲ್ಲ. ಆಗ ನಂದಿನಿ ಕೋಪವಾಗಿ ಕೇಳಿದ್ಲು, ಮಾವ, ಸಗಣಿ ಯಾವಾಗನಿಂದ ಅಶುದ್ಧವಾಯಿತು? ನಾವು ಪ್ರತಿದಿನ ಬೆಳಿಗ್ಗೆ ನಮ್ಮ ಮನೆಯನ್ನು ಇದೇ ಸಗಣಿಯಿಂದ ತಾನೇ ಸಾರಿಸ್ತೀವಿ. ಮನೆಯ ಮುಂದೆ ಪ್ರತಿದಿನ ಈ ಸಗಣಿಯ ನೀರನ್ನು ಹಾಕ್ತೀವಿ, ಮನೆಯ ಮುಂದೆ ಪವಿತ್ರವಾಗಿರಲಿ ಅಂತ ಅಲ್ವಾ? ಸಗಣಿ ನೆಲದ ಮೇಲೆ ಹರಡಿದ್ರೆ ಅದು ಪವಿತ್ರವಾಗುತ್ತೆ. ಅದೇ ಸಗಣಿ ಈ ದಿನ ನಿಮ್ಮ ಮಾನ ಮರ್ಯಾದೆ ಉಳಿಸಲು ಸಹಾಯ ಮಾಡ್ತಾ ಇದ್ರೆ ಅದು ನಿಮಗೆ ಅಶುದ್ಧವಾಗಿಬಿಡ್ತಾ? ನೀವು ಕೇವಲ ನಿಮ್ಮ ಮಾತು ಮತ್ತು ನಿಮ್ಮ ಅಹಮ್ಮನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಿದ್ದೀರಾ ಅಷ್ಟೇ ಅಂತ ಹೇಳ್ತಾ ಇದ್ಲು. ಅಷ್ಟರಲ್ಲೇ ರವಿ ಕೂಡ ಮುಂದೆ ಬಂದು ಹೇಳ್ತಾನೆ, ಅಪ್ಪ, ನಂದಿನಿ ಸರಿಯಾಗಿ ಹೇಳ್ತಾ ಇದ್ದಾಳೆ. ಇಷ್ಟಕ್ಕೂ ಯಾರಿಗಾದರೂ ಹೇಗೆ ಗೊತ್ತಾಗುತ್ತೆ ಗ್ಯಾಸ್ ಎಲ್ಲಿಂದ ಬಂದು ಅಂತ? ಕೇವಲ ಅಡಿಗೆ ತಯಾರಾಗುವವರೆಗೂ ಸುಮ್ಮನೆ ಇರಿ ಸಾಕು. ಊರಿನವರೆಲ್ಲ ಇನ್ನು ಸ್ವಲ್ಪ ಸಮಯಕ್ಕೆ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ದ. ಭೀಮಣ್ಣ ಕೋಪವಾಗಿ ಹೇಳಿದ್ರು, ಈ ಮನೆ ನಂದು, ನನ್ನ ಮನೆಯಲ್ಲಿ ನಾನು ಹೇಳಿದ್ದೇ ಆಗ್ಬೇಕು. ಯಾರಾದರೂ ಈ ಡ್ರಮ್ಮನ್ನು ಇಲ್ಲಿ ನೋಡ್ಬಿಟ್ರೆ ನನಗೆ ಅವಮಾನವಾಗೋಗುತ್ತೆ. ನಾನು ಈ ಊರಿನಲ್ಲಿ ಮುಖ ತೋರಿಸಲು ಕೂಡ ಲಾಯಕ್ಕಿಲ್ಲದವನಾಗ್ಬಿಡ್ತೀನಿ ಅಂತ ಹೇಳಿ ಭೀಮಣ್ಣ ತಮ್ಮ ಸೊಸೆ ರೆಡಿ ಮಾಡಿದ್ದ ಗೋಬರ್ ಗ್ಯಾಸ್ನ ಪೈಪನ್ನು ಮುರಿದು ಹಾಕಿಬಿಡ್ತಾರೆ. ಆದರೆ ನಂದಿನಿ ಆ ಪೈಪನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗಂಡನಿಗೆ ಹೇಳ್ತಾಳೆ, ರೀ, ಅಡಿಗೆಯವರನ್ನು ಕರೀರಿ, ಅವರಿಗೆ ಹೇಳಿ ಬೇಗ ಬೇಗ ಅಡಿಗೆ ತಯಾರು ಮಾಡಿ ಅಂತ. ಅವರುಗಳು ಅಡಿಗೆ ಕೆಲಸ ಮುಗಿಸುವವರೆಗೂ ನಾನು ಈ ಪೈಪನ್ನು ಹಿಡಿದುಕೊಂಡು ಇಲ್ಲೇ ನಿಂತ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಊರಿನ ಹಿರಿಯರೆಲ್ಲರೂ ಆ ಮನೆಗೆ ಬಂದು ಸೇರ್ತಾರೆ. ಭೀಮಣ್ಣ ಅವರೇ, ಎಲ್ಲಿದ್ದೀರಾ? ಎಲ್ಲರಿಗೂ ತುಂಬ ಹಶ್ವಾಗ್ತಿದೆ, ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ, ನೀವು ಎಲ್ಲಿದ್ದೀರಾ? ಬೇಗ ಬೇಗ ಊಟ ತಗೋಬನ್ನಿ. ಭೀಮಣ್ಣ ಗಾಬರಿಯಾಗಿ ನಿಂತ್ಕೊಂಡಿದ್ದ. ಅಯ್ಯೋ ದೇವ್ರೆ, ಎಲ್ಲರೂ ಬಂದು ಬಿಟ್ಟಿದ್ದಾರೆ, ಈಗೇನು ಮಾಡಬೇಕು ಅಂತ. ಭೀಮಣ್ಣ 100 ಜನರನ್ನು ಕರೆದಿದ್ದ. 100 ಜನ ಇಲ್ಲಿ ಹಸಿವಿನಿಂದ ಕುಳಿತುಕೊಂಡಿದ್ದಾರೆ, ಬೇಗ ಬೇಗ ಊಟ ತಗೋಬಾ ಅಂತ ಪಂಚಾಯಿತಿಯವರು ಕೂಗ್ತಾ ಇದ್ರು. ಭೀಮಣ್ಣ ಹೆದರಿಕೊಳ್ತಾ ಇದ್ರು. ಅಡಿಗೆ ಭಟ್ರು ಆ ಡ್ರಮ್ಮನ್ನು ಪೈಪನ್ನು ನೋಡಿದರೆ ಊರಿನ ಎಲ್ಲರಿಗೂ ಈ ವಿಷಯವನ್ನು ಹೇಳ್ಬಿಡ್ತಾರೆ. ಭೀಮಣ್ಣ ಸಗಣಿಯಿಂದ ಅಡಿಗೆ ಮಾಡಿಸಿ ಊರಿನವರಿಗೆಲ್ಲರಿಗೂ ಊಟ ಹಾಕಿಸಿದ್ದಾನೆ ಅಂತ. ಆಗ ನನ್ನ ಮಾನ ಮರ್ಯಾದೆ ಹೊರಟೋಗುತ್ತೆ, ನಾನು ಬದುಕಿದ್ರು ಸತ್ತ ಹಾಗೆಯೇ ಎಂದು ಅವರು ಕಣ್ಣೀರು ಹಾಕ್ತಾ ಇದ್ರು. ಆಗಲೇ ರವಿ ಹೇಳ್ತಾನೆ, ಅಪ್ಪ, ಇದೆಲ್ಲ ತುಂಬ ಅತಿಯಾಯಿತು.
ಅಲ್ಲಿ ನೋಡಿ, ನಂದಿನಿಯ ಕೈಯಿಂದ ರಕ್ತ ಕೂಡ ಬರ್ತಾ ಇದೆ. ಅವಳು ತುಂಬಾ ಸಮಯ ಅದನ್ನು ಹಿಡಿದುಕೊಳ್ಳಲಾಗೋದಿಲ್ಲ. ಇನ್ನು ಸಾಕು, ನಿಲ್ಲಿಸಿ. ನಾನು ತಕ್ಷಣ ಭಟ್ಟರನ್ನು ಕರೆಸಿ ಎಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅವನು ಅಡಿಗೆ ಭಟ್ಟರನ್ನು ಕರೆಸಿ ಬೇಗ ಬೇಗ ಅಡಿಗೆ ತಯಾರಿಸಲು ಶುರು ಮಾಡು ಅಂತ ಹೇಳಿ ಅಡಿಗೆಯನ್ನು ತಯಾರಿಸಲು ಶುರು ಮಾಡಿಸ್ತಾನೆ. ಅಡಿಗೆ ಭಟ್ರು ಹೇಳ್ತಾ ಇದ್ರು, ಭೀಮಣ್ಣ ಅಂದ್ರೆ ಏನು ಸುಲಭದ ಮಾತಾ ಏನಾದ್ರೂನಾ? ಅವರು ಅಂದುಕೊಂಡಿದ್ದನ್ನು ಖಂಡಿತ ಸಾಧಿಸ್ತಾರೆ. ಊರಿನ ಎಲ್ಲ ಕಡೆ ಗ್ಯಾಸ್ ಇಲ್ಲದೆ ಒದ್ದಾಡ್ತಾ ಇದ್ರೆ ನಮ್ಮ ಭೀಮಣ್ಣ ಅವರು 100 ಜನರಿಗೆ ಈ ದಿನ ಊಟ ಹಾಕ್ತಾ ಇದ್ದಾರೆ ಅಂತ ಎಲ್ಲರೂ ಭೀಮಣ್ಣನನ್ನು ಹೊಗಳ್ತಾ ಇದ್ರು. ಭೀಮಣ್ಣ ತಲೆ ಬಗ್ಗಿಸಿಕೊಂಡು ಹೊರಗೆ ಬರ್ತಾನೆ. ಆಗ್ಲೇ ಅವರು ನೋಡ್ತಾರೆ ತನ್ನ ಸೊಸೆಯ ಕೈಯಿಂದ ರಕ್ತ ಬರ್ತಾ ಇರೋದು. ಅವರಿಗೆ ಎಷ್ಟೋ ದುಃಖವಾಗುತ್ತೆ. ನಂದಿನಿ, ಇದನ್ನು ಬಿಟ್ಬಿಡು, ನಿನ್ನ ಕೈಗೆ ಏಟಾಗ್ತಾ ಇದೆ, ಹೀಗೆ ಹಿಡಿದುಕೊಂಡ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಂದಿನಿ ಹಠದಿಂದ ಧೈರ್ಯವಾಗಿ ಆ ಪೈಪನ್ನು ಹಿಡಿದುಕೊಂಡೇ ಕುಳಿತುಕೊಂಡಿದ್ಲು. ಭೀಮಣ್ಣ ಅವರು ತಲೆ ಬಗ್ಗಿಸಿಕೊಂಡು ಈಗ ಊರಿನ ಹಿರಿಯರ ಮುಂದೆಗೆ ಹೋಗಿದ್ರು ಮಾತನಾಡೋಣ ಅಂತ. ಊರಿನ ಸರ್ಪಂಚ್ ಹೇಳ್ತಾರೆ, ಕೊನೆಗೂ ನಮ್ಮ ಭೀಮಣ್ಣ ಹೊರಗೆ ಬಂದೇ ಬಿಟ್ರು. ಜನ ಎಲ್ಲ ಅಂದುಕೊಳ್ತಾ ಇದ್ರು ನಿಮ್ಮ ಮನೆಯಲ್ಲಿ ಗ್ಯಾಸ್ ಆಗೋಗಿದೆ ಅಂತ, ಸಿಲಿಂಡರ್ ಕೂಡ ಸಿಕ್ಕಿಲ್ಲ ಅಂತ ಮಾತನಾಡ್ಕೊಳ್ತಾ ಇದ್ರು. ಇಲ್ಲ ಸರ್ಪಂಚ್ ಅವರೇ, ನಿಮ್ಮ ಆಶೀರ್ವಾದದಿಂದ ಎಲ್ಲವೂ ತಯಾರಾಗ್ತಾ ಇದೆ. ಅಡಿಗೆ ರೆಡಿ ಆಗ್ತಾ ಇದೆ. ಕೇವಲ ಇನ್ನು ಸ್ವಲ್ಪ ಸಮಯದಲ್ಲೇ ಎಲ್ಲ ರೆಡಿ ಆಗೋಗುತ್ತೆ ಅಂತ ಹೇಳ್ತಾರೆ ಭೀಮಣ್ಣ. ಆಗಲೇ ಸರ್ಪಂಚ್ಗಳು ಈಗ ಎದ್ದು ಅಡಿಗೆ ಮನೆಗೆ ಬರ್ತಾರೆ. ಅಡಿಗೆ ಹೀಗೆ ತಯಾರಾಗ್ತಾ ಇದೆ, ಇಷ್ಟಕ್ಕೂ ಇವರು ಹೇಗೆ ಇದನ್ನೆಲ್ಲ ಮಾಡ್ತಾ ಇದ್ದಾರೋ ನೋಡ್ಬೇಕು ಅಂತ. ಅಡಿಗೆ ಮನೆಯಲ್ಲಿ ಇಬ್ಬರು ಭಟ್ಟರು ಅಡಿಗೆ ತಯಾರಿಸ್ತಾ ಇದ್ರು. ಅಡಿಗೆಯ ಮನೆಯಲ್ಲಿ ಅಡಿಗೆ ತಯಾರಾಗ್ತಿರೋದನ್ನ ನೋಡಿ ಸರ್ಪಂಚ್ ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ಸರ್ಪಂಚ್ಗೆ ಅನುಮಾನ ಕೂಡ ಬರುತ್ತೆ. ಅಡಿಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ, ಒಲೆ ಕೂಡ ಹಚ್ಚಿಲ್ಲ, ಮತ್ತೆ ಅಡಿಗೆ ಹೇಗೆ ತಯಾರಾಗ್ತಾ ಇದೆ, ಇಲ್ಲಿ ಏನೋ ನಡೀತಾ ಇದೆ ಅಂತ ಅವರಿಗೆ ಅನುಮಾನ ಕೂಡ ಶುರುವಾಗಿತ್ತು. ಸರ್ಪಂಚ್ ಕೇಳ್ತಾ ಇದ್ರು, ಇಲ್ಲಿ ಗ್ಯಾಸು ಇಲ್ಲ, ಸೌದೆ ಕೂಡ ಇಲ್ಲ, ನೀನು ಅಡಿಗೆ ತಯಾರಿಸಲು ಏನನ್ನಾದರೂ ಕೆಟ್ಟ ಕೆಲಸ ಮಾಡ್ತಾ ಇದೀಯಾ ಏನಾದ್ರೂನಾ? ನಮಗೆ ಕೆಟ್ಟ ಊಟ ತಿನ್ನಿಸ್ತಾ ಇದೀಯಾ ಅಂತ ಕೇಳ್ತಾ ಇದ್ರು. ಆಗಲೇ ಭೀಮಣ್ಣ ಗಾಬರಿಯಾಗಿ ಹೇಳ್ತಾರೆ, ನಾನು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ, ನೀಚವಾದ ಕೆಲಸ ಕೂಡ ಮಾಡಿಲ್ಲ. ನನ್ನ ಮನೆಯಲ್ಲಿ ಗ್ಯಾಸ್ ಇಲ್ಲ, ಅದಾಗೋಗಿದೆ. ಆದರೆ ಈ ಊಟ ಗೋಬರ್ ಗ್ಯಾಸ್ನಿಂದ ತಯಾರಾಗ್ತಾ ಇದೆ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಸರ್ಪಂಚ್ ಶಾಕ್ ಆಗ್ಬಿಡ್ತಾರೆ. ಏನು, ಸಗಣಿಯಿಂದನಾ? ಭೀಮಣ್ಣ ಜೋರಾಗಿ ಹೇಳಿದ್ರು, ಹೌದು, ಸಗಣಿಯಿಂದಾನೆ. ನೀವು ನನ್ನ ಸೊಸೆಯ ಬಗ್ಗೆ ಇನ್ನೊಂದು ಮಾತನಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಸೊಸೆ ನನಗಾಗಿ, ನನ್ನ ಹಿರಿಯರಿಗಾಗಿ ಅವಳ ರಕ್ತವನ್ನು ಸುರಿಸ್ತಾ ಇದ್ದಾಳೆ. ಅವಳು ಎಷ್ಟೋ ಕಷ್ಟಪಟ್ಟು ಇದನ್ನು ತಯಾರಿಸಿದ್ದಾಳೆ ಅಂತ ಹೇಳ್ತಾ ಇದ್ರು. ಆ ಕಡೆ ನಂದಿನಿ ಸುಸ್ತಾಗಿ ಅಲ್ಲೇ ಕೆಳಗೆ ಬಿದ್ದು ಹೋಗ್ತಾಳೆ. ಇನ್ನು ನನ್ನ ಕೈಯಲ್ಲಿ ಇದನ್ನು ಹಿಡಿದುಕೊಳ್ಳಲು ಆಗೋದಿಲ್ಲ ಅಂತ ರವಿ ಮತ್ತು ಭೀಮಣ್ಣ ಅಲ್ಲಿ ಬಂದು ಕಣ್ಣೀರು ಹಾಕ್ತಾ ಇದ್ರು. ನನ್ನನ್ನು ಕ್ಷಮಿಸಿ ಬಿಡಮ್ಮ, ಇಂತಹ ಸ್ಥಿತಿಯಲ್ಲಿ ನಿನ್ನನ್ನು ಒಂಟಿಯಾಗಿ ಬಿಟ್ಟುಬಿಟ್ಟೆ. ನನ್ನ ಮನೆಯ ಮರ್ಯಾದೆ ಉಳಿಸಲು ನೀನು ಇಷ್ಟೊಂದು ರಕ್ತವನ್ನು ಸುರಿಸಿದ್ದೀಯಾ. ಆದರೆ ನನ್ನ ಅಹಂಕಾರದಲ್ಲಿ ನಿನ್ನ ಈ ದುಸ್ಥಿತಿಗೆ ಕಾರಣ ನಾನಾಗ್ಬಿಟ್ಟೆ ಅಂತ ಅವರು ಕಣ್ಣೀರು ಹಾಕ್ತಾ ಇದ್ರು. ಆಗಲೇ ಅಲ್ಲಿಗೆ ಬರ್ತಾರೆ ಪಂಚಾಯಿತಿಯ ಸರ್ಪಂಚ್. ಆಗ ಭೀಮಣ್ಣ ಹೇಳ್ತಾರೆ, ಇದರಲ್ಲಿ ನನ್ನ ಸೊಸೆಯ ತಪ್ಪೇನಿಲ್ಲ. ನಾವು ಸಗಣಿಯಿಂದ ಊಟ ತಯಾರಿಸಿದ್ದೇವೆ. ಇದರ ಶಿಕ್ಷೆಯನ್ನು ನೀವು ನನಗೆ ಕೊಟ್ಟುಬಿಡಿ. ನನ್ನನ್ನು ಊರಿನಿಂದ ಹೊರಗೆ ಹಾಕಿ ಪರವಾಗಿಲ್ಲ, ಆದರೆ ನನ್ನ ಸೊಸೆಗೆ ಮಾತ್ರ ನೀವು ಏನು ಹೇಳಬೇಡಿ ಅಂತ ಕೇಳ್ಕೊಳ್ತಾ ಇದ್ರು. ಸರ್ಪಂಚ್ ಭೀಮಣ್ಣನನ್ನು ಎಬ್ಬಿಸಿ, ನಿನ್ಗೇನಾದ್ರೂ ಹುಚ್ಚು ಹಿಡಿದಿದೆಯಾ ಭೀಮಣ್ಣ? ಯಾವ ಕಾರಣಕ್ಕೆ, ಯಾವ ಮಾತಿಗೆ ನಿಮ್ಗೆಲ್ಲ ಶಿಕ್ಷೆ ಕೊಡಬೇಕು ಹೇಳು? ಈ ಹೆಣ್ಣು ಮಗಳು ಈ ದಿನ ಕೇವಲ ನಿನ್ನ ಮನೆಯ ಒಲೆ ಮಾತ್ರ ಅಂಟಿಸಿಲ್ಲ. ಈ ಹೆಣ್ಣು ಮಗಳು ಈ ದಿನ ನಮ್ಮ ಪೂರ್ತಿ ಹಳ್ಳಿಯ ಎಲ್ಲ ಜನರಿಗೂ ಒಂದು ದಾರಿ ತೋರಿಸ್ಕೊಟ್ಟಿದ್ದಾಳೆ. ಈ ಹೆಣ್ಣು ಮಗು ತನ್ನ ರಕ್ತದಿಂದ, ತನ್ನ ಬುದ್ಧಿಯಿಂದ ಮಾಡಿದ ಈ ಕೆಲಸ ಇದೆಯಲ್ಲ, ಇದಕ್ಕಿಂತ ಶುದ್ಧವಾದ ಅಗ್ನಿ ಇನ್ನೊಂದು ಯಾವುದಿರುತ್ತೆ ಹೇಳು? ಸರ್ಪಂಚ್ಗಳು ಇನ್ನೂ ಹೇಳ್ತಾ ಇದ್ರು, ಭೀಮಣ್ಣ, ಈ ದಿನ ನಿಜವಾಗಿಯೂ ನಿನ್ನ ತಂದೆಯ ಶ್ರಾದ್ದ ಒಳ್ಳೆಯ ಪವಿತ್ರವಾದ ಅಗ್ನಿಯಿಂದ ಆಗಿದೆ. ಈ ರೀತಿ ಈ ಹಳ್ಳಿಯಲ್ಲಿ ಸುತ್ತಮುತ್ತ 10 ಹಳ್ಳಿಗಳಲ್ಲೂ ಇದುವರೆಗೂ ಯಾರಿಗೂ ನಡೆದೇ ಇಲ್ಲ ಗೊತ್ತಾ? ಇದರಲ್ಲಿ ಅವಮಾನವಾಗೋದು, ತಲೆ ತಗ್ಗಿಸುವುದು ಏನೂ ಇಲ್ಲ. ಗೌರವವಾಗಿ ಹೆಮ್ಮೆಯಾಗಿ ಹೇಳುವಂತಹ ವಿಷಯ ಇದು ಅಂತ ಹೇಳಿದ್ರು. ಭೀಮಣ್ಣ ತನ್ನ ಸೊಸೆಯ ಮುಂದೆ ಕುಳಿತು ಅವರು ತನ್ನ ತಲೆಯ ಮೇಲೆ ಕಟ್ಟಿದ್ದ ಪೇಟವನ್ನು ತೆಗೆದು ತನ್ನ ಸೊಸೆಯ ಕೈಗೆ ಬರುತ್ತಿದ್ದ ರಕ್ತವನ್ನು ಒರೆಸ್ತಾರೆ. ಅವರು ಸೊಸೆಯ ಮುಂದೆ ಕೈ ಮುಗಿದು ಕ್ಷಮಾಪಣೆಯನ್ನು ಕೇಳಿಕೊಳ್ತಾ ಇದ್ರು. ಈ ದಿನದಿಂದ ನನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು, ಎಲ್ಲ ನಿರ್ಣಯವನ್ನು ಕೂಡ ನೀನೇ ತೆಗೆದುಕೊಳ್ತೀಯ.
ನೀನು ಈ ದಿನದಿಂದ ನಮ್ಮ ಸೊಸೆಯಲ್ಲ, ಈ ಮನೆಯ ಮಗಳು ಅಂತ ಹೇಳ್ತಾರೆ. ರವಿ ಕೂಡ ಹೆಂಡತಿಯನ್ನು ಎಷ್ಟೋ ಮೆಚ್ಕೊಳ್ತಾನೆ. ನಿನ್ನಿಂದ ನಮ್ಮ ಮನೆಯ ಮರ್ಯಾದೆ ಉಳಿತು. ನಮ್ಮಂತಹ ಅವಿದ್ಯಾವಂತರಿಗೆ ಈ ದಿನ ನೀನು ವಿದ್ಯೆಯ ಮಹತ್ವವನ್ನು ಹೇಳ್ಕೊಟ್ಬಿಟ್ಟೆ ಅಂತ ಹೇಳ್ತಾ ಇದ್ರು. ಊರಿನವರೆಲ್ಲರೂ ಕೂಡ ಎಷ್ಟೋ ಸಂತೋಷವಾಗಿ ಊಟವನ್ನು ಮಾಡಿ ನಂದಿನಿಗೆ ಎಲ್ಲರೂ ಆಶೀರ್ವಾದವನ್ನು ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಇದನ್ನು ಹೇಗೆ ತಯಾರಿಸಿದೆ, ನಮಗೂ ಕೂಡ ಹೇಳಿಕೊಡು ಎಂದು ಎಲ್ಲರೂ ಕೇಳಿಕೊಳ್ತಾ ಇದ್ರು. ಒಂದು ಹೆಣ್ಣು ವಿದ್ಯೆ ಕಲಿತ್ರೆ ಒಂದು ಮನೆ ಮಾತ್ರವಲ್ಲ, ಒಂದು ಇಡೀ ಊರಿಗೆ ಉಪಯೋಗವಾಗುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.